ನಮಸ್ಕಾರ. ಆಯುರ್ ಸೆಂಟ್ರಲ್ CBI ರೋಡ್ ಗಂಗಾನಗರ. ನಾನು ಕೃಷ್ಣ. ನಾನು ಇವತ್ತು ನಿಮಗೆ ಹೇಳೋ ನಮ್ಮ ಆಯುರ್ ಸೆಂಟ್ರಲ್ SBI ಆಪೋಸಿಟ್ ಇರೋ ಅಂಥದ್ದು ನೀವು ನೋಡಿರ್ಬೋದು ಗಂಗಾನಗರದಲ್ಲಿ. ಇವತ್ತು ನಾನು ಹೇಳೋ ತಲೆಗೆ ಬಳಸೋ ಅಂಥ ಆಮ್ಲ ಪೌಡ್ರನ್ನು ನಾನು ಇವಾಗ ವಿವರಿಸ್ತಿದ್ದೇನೆ. ಈ ಆಮ್ಲ ಪೌಡ್ರಿಂದ ತಲೆಯಲ್ಲಿರೋ ಹೊಟ್ಟುನು ನಿವಾರಣೆ ಆಗುತ್ತೆ ವಾಶ್ ಮಾಡ್ಕೊಳ್ಳೋದ್ರಿಂದ. ಇವೆಲ್ಲ ನಾನು ಇವತ್ತು ವಿವರಿಸೋ ಅಂಥದ್ದು ಹೇರ್ ಪ್ಯಾಕ್ ರಿಲೇಟೆಡ್ ಕಂಟೆಂಟ್ ಆಗಿರೋ ಅಂಥದ್ದು. ಇದು ಮೊದಲನೇದಾಗಿ ಆಮ್ಲ, ಬೆಟ್ಟದ ನೆಲ್ಲಿಕಾಯಿ. ಈ ಬೆಟ್ಟದ ನೆಲ್ಲಿಕಾಯಿ ತುಂಬ ಪ್ರಭಾವ ಇರುವಂಥದ್ದು ಕೂದಲು ಬೆಳವಣಿಗೆಗೂ ಮತ್ತು ಕೂದಲು ನರಿಷ್ಮೆಂಟ್ಗೆ. ಇದನ್ನು ಬಿಟ್ಟು ನೆಕ್ಸ್ಟ್ ಬರೋ ಅಂಥದ್ದೇ ಭೃಂಗರಾಜ. ಈ ಭೃಂಗರಾಜ ಹೆಸರಿನಲ್ಲಿ ರಾಜ ಅಂತಿದೆ, ನೀವು ನೋಡ್ಬೋದು. ಈ ಹೇರ್ಗೆಲ್ಲ ರಾಜ ಆಗಿರೋಂಥ ನೆಕ್ಸ್ಟು ಈ ಭೃಂಗರಾಜ ನಿಮ್ಮ ಕೂದಲನ್ನು ದೃಢ ಮಾಡುತ್ತೆ. ಹೇರ್ ನರಿಷ್ ಅಗೇನ್ ಅದನ್ನು ಪಾಲಿಷ್ ಕೊಟ್ಟು ಅದಕ್ಕೆ ಸಾಕಷ್ಟು ಇದು ಮಾಡೋವಂಥದ್ದು. ಬ್ರಾಹ್ಮಿ ಲೀಫ್ ಪೌಡ್ರ್ ಇದೆ. ಈ ಬ್ರಾಹ್ಮಿ ಎಲೆನೂ ಅಷ್ಟೇ. ಇವೆಲ್ಲನೂ ನಾನು ಹೇಳೋವಂಥದ್ದು ಕೂದಲುವಿಗೆ ಬೆಳವಣಿಗೆ ಅಂಥದ್ದು ಚೆನ್ನಾಗಿ ಗ್ರೋತ್ ಆಗಿ ನರಿಷ್ ಮಾಡೋವಂಥಕ್ಕೆ ಬ್ರಾಹ್ಮಿ ಲೀಫ್ ಪೌಡ್ರು. ಇದಲ್ದಿರ ಹೈಬಿಸ್ಕಸ್ ಪೌಡ್ರ್ ಇದೆ. ಈ ಹೈಬಿಸ್ಕಸ್ ಪೌಡರ್ ಮಂದಾರ ಅಂತ ಕರೆಯಲ್ಪಟ್ಟದ್ದು. ಇದು ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಹೈಬಿಸ್ಕಸ್ ಪ್ರತಿನಿತ್ಯ ಹೇರ್ ಪ್ಯಾಕಲ್ಲಿ ಬಳಸೋದ್ರಿಂದ ಕೂದಲು ತುಂಬ ಸ್ಮೂತ್ ಆಗುತ್ತೆ. ಮತ್ತು ಈ ಹೈಬಿಸ್ಕಸ್ಸಿಂದನೂ ನ್ಯಾಚುರಲ್ ಕಂಡೀಷ್ನರ್ ಥರ ಆಗಿರೋದ್ರಿಂದ ಕೂದಲು ತುಂಬ ಸ್ಮೂತ್ ಆಗುತ್ತೆ. ಇದಲ್ದಿರ ನಿಮಗೆ ಕೂದಲಲ್ಲಿ ಡ್ಯಾಂಡ್ರಫ್ ಇದ್ದು ಲೈಸ್ ಇದ್ದರೆ, ಎಸ್ಪೆಷಲಿ ಏಣಿದ್ದರೆ ಈ ನೀಮ್ ಲೀಫ್ ಪೌಡ್ರ್ ತುಂಬ ಹೆಲ್ಪ್ ಆಗುತ್ತೆ. ನೀಮ್ ಲೀಫ್ ಪೌಡ್ರ್ ಪ್ಯಾಕ್ ಕೊಟ್ಟರೆ ನಿಮಗೆ ಡ್ಯಾಂಡ್ರಫ್ ವಾಶೌಟ್ ಆಗುತ್ತೆ. ಕ್ರಿಮಿ ಕೀಟ ತಲೆಯಲ್ಲಿ ಏನೇನೇ ಇದ್ರೂ ಲೈಸ್ ಅಂತದನ್ನು ವಾಶೌಟ್ ಮಾಡುತ್ತೆ. ಈ ಹೆನ್ನ ನೀವು ಕೇಳಿರೋದು ಮೆಹಂದಿ, ಇದು ನಿಮಗೆ ನ್ಯಾಚುರಲ್ ಡೈ. ಮೇಥಿ ಇರೋವಂಥದ್ದು, ಮೇಥಿ ಡ್ಯಾಂಡ್ರಫ್ನು ವಾಶ್ ಮಾಡೋದರಲ್ಲಿ ತುಂಬ ಪ್ರಭಾವಕಾರಿ ಅಂಥದ್ದು. ಈ ಮೇಥಿ, ನೀಮು ಇವೆಲ್ಲ ಪ್ಯಾಕ್ ನೀವು ಮಿಕ್ಸ್ ಮಾಡಿದಾಗ ಇದು ಹೇರ್ ಪ್ಯಾಕ್ಗೆ ತುಂಬ ಚೆನ್ನಾಗಿರುವಂಥದ್ದು. ನಾನು ಹೇಳ್ತಾ ಇದ್ದೆ ಮೊದಲನೇದಾಗಿ ಆಮ್ಲ, ಭೃಂಗರಾಜ, ಹೈಬಿಸ್ಕಸ್ಸು, ಮೇಥಿ ಇವೆಲ್ಲ ನಿಮಗೆ ಪ್ಯಾಕ್ ಮಾಡಿದಾಗ ಕೂದಲಿಗೆ ತುಂಬ ಹೆಲ್ಪ್ ಆಗುವಂಥದ್ದು. ಸೀಗೆಕಾಯಿ ಪೌಡರು ಕೂದಲನ್ನ ನ್ಯಾಚುರಲ್ ಸೋಪ್ ಪೌಡ್ರ್ ಥರ ಬಳಸೋವಂಥದ್ದು ಕೂದಲಿಗೆ. ಇದು ಹೇರ್ನ ಎಸ್ಪೆಷಲಿ ಇದು ಅಸ್ಟೆಂಜೆಂಟ್ ಫೀಲಿಂಗ್ ಬರುತ್ತೆ ಇದರಲ್ಲಿ. ಇದು ಹೇರ್ಗೆ ತುಂಬ ಚೆನ್ನಾಗಿ ಕೊಳೆನ ನಿವಾರಣೆ ಮಾಡೋವಂಥದ್ದು. ಇನ್ನು ಮುಖದ ಮೇಲೆ ಫೇಸ್ ಪ್ಯಾಕ್ಸ್ ಬಂದಾಗ ಮುಲ್ತಾನಿ ಮಿಟ್ಟಿ, ಆಯಿಲ್ನೆಸ್ ಜಾಸ್ತಿ ಇದೆ ಚೆಹರೆ ಮೇಲೆ ಅಂದಾಗ ಮುಲ್ತಾನಿ ಮಿಟ್ಟಿನ ವಾರಕ್ಕೆ ಒಂದ್ಸಲ ಅಪ್ಲೈ ಮಾಡ್ಬೋದು. ಇದು ಕಂಪ್ಲೀಟ್ ಡ್ರೈ ಆಗೋಕ್ಕೆ ಮುಂಚೆನೇ ನೀವು ತೆಗಿಬೇಕಾಗುತ್ತೆ. ಇನ್ನು ಮುಖದಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಇದ್ದರೆ ರಕ್ತಚಂದನನ ಬಳಸ್ಬೋದು. ಈ ರಕ್ತಚಂದನ ಪಿಗ್ಮೆಂಟೇಷನ್ನ ಪ್ಯಾಕ್ ಕೊಟ್ಟೋದ್ರಿಂದ ಫೇಸ್ ಮೇಲೆ ಪಿಗ್ಮೆಂಟೇಷನ್ ಕಳೆ ಹೋಗುತ್ತೆ ಮತ್ತು ಇದು ನರಿಷ್ ಮಾಡುತ್ತೆ. ಇದಲ್ದಿರ ಮುಲ್ತಾನಿಯಲ್ಲಿ ಬೇರೆ ಪ್ಯಾಕಿಂಗ್ ಇದೆ. ಮುಲ್ತಾನಿ ಪಪಾಯ ಬರುತ್ತೆ. ಪಪಾಯನೂ ತುಂಬ ಒಳ್ಳೆಯದು, ಎಸ್ಪೆಷಲಿ ಡಿಟ್ಯಾನ್ಗೆಲ್ಲ ತುಂಬ ಒಳ್ಳೆಯಂಥದ್ದು. ಸೊ ಹಾಗಾಗಿ ಪಪಾಯ. ಇದಲ್ದಿರ ನೀವು ನೆಕ್ಸ್ಟ್ ನೋಡೋ ಅಂಥದ್ದು ಏನಂದರೆ ರೋಸ್ ಪೆಟಲ್. ಇದು ಫೇಸ್ ಪ್ಯಾಕ್ ಕೊಡೋ ಅಂಥದ್ದು. ರೋಸ್ ಪೆಟಲ್ ಸ್ಮೂತ್ನಿಂಗ್ ಮಾಡುತ್ತೆ, ಚೆಹರೆಗೆ ತುಂಬ ಚೆನ್ನಾಗಿ ಕಾಣಿಸುವಂಥದ್ದು. ರೋಸ್ ಪೆಟಲ್ ಪ್ಯಾಕು ಫೇಸ್ ಕೊಡೋ ಅಂಥ ಪ್ಯಾಕು ಲಾಲಸ್ ಕಂಪ್ನಿದು. ಇನ್ ಅಡಿಷನ್ ಇದರಲ್ಲಿ ಹೆನ್ನ, ನಾನು ಹೇಳ್ತಿದ್ದೆ ನ್ಯಾಚುರಲ್ ಡೈಯಾಗಿ ಕೆಲಸ ಮಾಡೋವಂಥದ್ದು ಹೆನ್ನ. ಯಾರಿಗೆ ಡೈ ಅಲರ್ಜಿಕ್ ಆಗುತ್ತೋ ಅವರು ಈ ಹೆನ್ನನ ಬಳಸ್ಬೋದು. ಲಾಲಸ್ನವ್ರನ್ನ ಹೆನ್ನ ಲೀಫ್ ಪೌಡ್ರ್ ಇದೆ. ನಾನೀಗ ಪ್ರತ್ಯೇಕವಾಗಿ ನಮ್ಮಲ್ಲಿ ಆಯುರ್ ಸೆಂಟ್ರಲಲ್ಲಿ ಇರೋವಂಥ ಒಂದೊಂದು ಪ್ರಾಡಕ್ಟ್ಸ್ನು ನಿಮಗೆ ನಾನು ವಿವರಿಸ್ತಾ ಇದ್ದೀನಿ. ಇವೆಲ್ಲ OTC ರೇಂಜ್ ಪ್ರಾಡಕ್ಟ್ಸು. ಈ ರೇಂಜ್ ಪ್ರಾಡಕ್ಟ್ಸ್ನ ನಿಮಗೆ ಒಂದೊಂದಾಗಿ ನಾನು ವಿವರಿಸ್ತಾ ಇದ್ದೀನಿ. ನೀವು ನೋಡಿರ್ಬೋದು ಆಮ್ಲ ವಿವರಿಸಿದ್ದೀನಿ, ಭೃಂಗರಾಜ ಇವೆಲ್ಲ ಅಲ್ದಿರ ಈಗ ನಾನು ಇಂಡಿಗೋ ವಿವರಿಸಿದ್ದೀನಿ. ಇಂಡಿಗೋ ನ್ಯಾಚುರಲ್ ಡೈ ಆಗಿದೆ. ಇನ್ ಅಡಿಷನ್ ಇದಕ್ಕೆ ಬಂದಾಗ ಕಸ್ತೂರಿ ಹಲ್ದಿ. ಈ ಕಸ್ತೂರಿ ಹಲ್ದಿ ನಿಮ್ಮ ಚೆಹರೆಗೆ ಹಚ್ಚೋದ್ರಿಂದ ಇಟ್ ಹೆಲ್ಪ್ಸ್ ಇನ್ ಪಿಗ್ಮೆಂಟೇಷನ್ ರಿಸಾಲ್ವಿಂಗಲ್ಲೂ. ಮತ್ತು ಇದು ಎಸ್ಪೆಷಲಿ ಸ್ತ್ರೀಯರಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಹಚ್ಚೋದ್ರಿಂದ ಕಾಂತಿ ಜಾಸ್ತಿ ಆಗುತ್ತೆ ಕಸ್ತೂರಿ ಮಂಜಲಿಂದ. ಸೊ 2 ಕಂಪ್ನಿಗಳದ್ದು ನಾನು ತೋರಿಸಿದ್ದೀನಿ, ಒಂದು ಲಾಲಸ್, ಒಂದು ಬಂಜಾರ. ಸೊ ಈ 2 ಕಸ್ತೂರಿ ಮಂಜಲ್ ಇದಲ್ದಿರ ನಮ್ಮಲ್ಲಿ ಧಾತ್ರಿ ಕಸ್ತೂರಿ ಮಂಜಲು ಬರುತ್ತೆ.